ನನ್ನ ಹೆಸರು ರಾಗಿಣಿ. ನನ್ನ ವಯಸ್ಸು 20 ವಯಸ್ಸಾಗಿತ್ತು. ನಂದು ಇವತ್ತು ಬರ್ತಡೇ ಆಗಿತ್ತು. ನನ್ನ ಅಪ್ಪ ಪಾರ್ಟಿ ಮಡಗಿದ್ರು. ಎಲ್ಲ ಗೆಸ್ಟ್ಗಳನ್ನು ಇನ್ವೈಟ್ ಮಾಡಿದರು. ಎಲ್ಲ ಗೆಸ್ಟ್ಗಳು ಕೂಡ ಬಂದಿದ್ದರು. ನಮ್ಮ ಮನೆ ಮುಂದೆ ಇರುವಾಗ ಗಾರ್ಡನ್ನಲ್ಲೇ ಪಾರ್ಟಿ ಅರೇಂಜ್ ಮಾಡಿದರು. ಈಗೀಗ ನಮ್ಮಪ್ಪ ಸಣ್ಣ ಪುಟ್ಟದಕ್ಕೂ ಪಾರ್ಟಿ ಮಡಗ್ತಾಯಿದ್ರು. ಪಾರ್ಟಿಯಲ್ಲಿ ಅವ್ರ ಫ್ರೆಂಡ್ಗಳನ್ನು, ದೊಡ್ಡ ದೊಡ್ಡ ಕೆಲಸದವ್ರನ್ನ ಇನ್ವೈಟ್ ಮಾಡ್ತಾಯಿದ್ರು. ಇವತ್ತು ನನ್ನಪ್ಪ ನನಗೆ ತುಂಬ ಒಳ್ಳೆ ಡ್ರೆಸ್ ತಗೊಟ್ಟಿದ್ರು. ನಾನು ಅದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ. ಅಲ್ಲಿರೋ ಎಲ್ಲರೂ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಆದರೆ ಪಾರ್ಟಿಯಲ್ಲಿರುವ ಎಲ್ಲ ಮ್ಯಾನೇಜರ್ಗಳು, ಆಫೀಸರ್ಗಳು ನನ್ನ ತುಂಬ ಗುರಾಯಿಸಿ ನೋಡ್ತಾಯಿದ್ರು. ನನಗೆ ಒಂಥರ ಆಗ್ತಾಯಿತ್ತು. ಆದರೆ ನಾನು ಕೇರ್ ಮಾಡಲಿಲ್ಲ. ಆದರೆ ಇದು ಎಲ್ಲ ಪಾರ್ಟಿಗಳಲ್ಲಿ ಆಗ್ತಾಯಿತ್ತು. ನನ್ನಲ್ಲಿದ್ದೆ ಅಪ್ಪ ಫ್ರೆಂಡ್ಗಳ ಜೊತೆ ಮಾತಾಡ್ತಾಯಿದ್ರು. ಅವರೆಲ್ಲ ಒಬ್ಬರು ಅಪ್ಪನ ಹತ್ರ ಹೇಳಿದ್ರು, ಅಲ್ಲಿ ನೋಡು ನಿನ್ನ ಮಗಳು ಬಂದ್ಲು ಅಂತ. ಆಗ ಅಲ್ಲಿ ಎಲ್ಲರ ಕೈಯಲ್ಲಿ ಬಿಯರ್ ಗ್ಲಾಸ್ಗಳಿತ್ತು. ಅದನ್ನು ಹಿಡ್ಕೊಂಡು ಅಪ್ಪ ನನ್ನ ಹತ್ರ ಬಂದರು. ನನಗೆ ಅದರ ಸ್ಮೆಲ್ ಅಂದರೆ ಆಗಲ್ಲ. ನನ್ನ ಮುಖವನ್ನು ಒಂಥರ ಮಾಡಿಕೊಂಡೆ. ಆಗ ಅಪ್ಪನಿಗೆ ಗೊತ್ತಾಗಿ ಅದನ್ನು ಎಲ್ಲ ಮಡಗಿಬಿಟ್ರು. ಮತ್ತೆ ಬಂದರು. ನಾನು ದೊಡ್ಡ ಮನೇಲಿ ಬೆಳೆದಿದ್ದು, ಆದರೆ ನನಗೆ ಇದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲೆಲ್ಲ ಕಾಮನ್ ಆಗಿತ್ತು. ಆದರೆ ನಾನು ಇದರಿಂದ ತುಂಬ ದೂರ ಆಗಿದ್ದೆ. ಅಪ್ಪ ಬಂದು ಪ್ರೀತಿಯಿಂದ ಅಪ್ಪಿಕೊಂಡ್ರು. ನನ್ನ ಕೇಕ್ ಟೇಬಲ್ ಹತ್ರ ಕರ್ಕೊಂಡು ಹೋದರು. ಮೈಕ್ ತಗೊಂಡು ಹಾಡಲು ಸ್ಟಾರ್ಟ್ ಮಾಡಿದ್ರು. ನನ್ನ ಅಪ್ಪ ತುಂಬ ಚೆನ್ನಾಗಿ ಹಾಡು ಹಾಡ್ತಾಯಿದ್ರು. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಅದರ ಮಧ್ಯದಲ್ಲಿ ನನ್ನ ಕಣ್ಣು ನನ್ನ ಕೆಲಸದವನ ಮೇಲೆ ಹೋಗಿತ್ತು. ಅವನು ತುಂಬ ಗಾಬರಿಯಲ್ಲಿದ್ದ. ಏನೋ ಹೇಳೋ ಪ್ರಯತ್ನದಲ್ಲಿದ್ದ. ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಈ ಗೆಸ್ಟ್ಗಳ ಮುಂದೆ ಏನೂ ಹೇಳಲಾಗ್ತಾ ಇರಲಿಲ್ಲ. ಅಪ್ಪ ಹಾಡಿದ ನಂತರ ಕೇಕ್ ಕಟ್ ಮಾಡಿದೆ. ಎಲ್ಲರೂ ಕೇಕ್ ಶೇರ್ ಮಾಡ್ತಾಯಿದ್ವಿ. ಎಲ್ಲರೂ ಗಿಫ್ಟ್ ಕೊಡ್ತಾಯಿದ್ರು. ಅದರ ಮಧ್ಯದಲ್ಲಿ ನನ್ನ ಕೆಲಸದವನು ಶೇಖರ್ ನನ್ನ ಹತ್ರ ಬಂದ. ಮತ್ತೆ ಒಂದು ಗಿಫ್ಟ್ ಬಾಕ್ಸ್ ನನ್ನ ಮುಂದೆ ಮಾಡಿ ಹೇಳ್ದ, ಮೇಡಮ್, ನನ್ನ ಕಡೆಯಿಂದ ನಿಮಗೆ ಈ ಚಿಕ್ಕ ಗಿಫ್ಟ್ ಅಂತ ಹೇಳಿ ಕೊಟ್ಟ. ನಾನು ಈ ಗಿಫ್ಟ್ ಇಸ್ಕೊಂಡೆ. ಅಷ್ಟರಲ್ಲಿ ಅಪ್ಪ ಅವನ ಕೆನ್ನೆಗೆ ಒಂದು ಹೊಡೆದ್ರು. ಆಗ ಅವನ ಜೊತೆಗೆ ಆ ಗಿಫ್ಟ್ ಕೆಳಗೆ ಬಿತ್ತು. ಹೇಳಿದ್ರು, ನೀನು ನನ್ನ ಮನೆ ಕೆಲಸದವರಾಗಿ ನಿನಗೆ ಎಷ್ಟು ಧೈರ್ಯ ನನ್ನ ಮಗಳಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಬೈದರು. ಅವನನ್ನು ಕೆಲಸದಿಂದ ತೆಗೆದಾಕಿ ಹೊರಗಡೆ ಹಾಕಿದ್ರು. ಆದರೆ ನಾನು ಆ ಗಿಫ್ಟ್ ಕೆಳಗಡೆಯಿಂದ ಬೇಗ ಎತ್ತಿಕೊಂಡು ಕೆಲಸದವಳಿಗೆ ಒಳಗಡೆ ಮಡಗಲು ಕೊಟ್ಟೆ. ಕಣ್ಣಿನಲ್ಲಿ ಎಕ್ಸ್ಪ್ರೆಷನ್ ಕೂಡ ಮಾಡಿದೆ. ನನಗೆ ತುಂಬ ಬೇಜಾರಾಯಿತು. ಆದರೆ ಅಪ್ಪ ಕೋಪದಲ್ಲಿ ಇದ್ದಾಗ ಯಾರು ಕೂಡ ಅವ್ರ ಮುಂದೆ ಮಾತಾಡೋ ಹಾಗೆ ಇರಲಿಲ್ಲ. ನಾನು ಸುಮ್ಮನೆ ಆದೆ. ಅಷ್ಟರಲ್ಲಿ ಅಪ್ಪನ ಫ್ರೆಂಡ್ ಬಂದು ನನ್ನ ಸಂಭಾಲಿಸಿದರು. ಹಾಗೆ ಬರ್ತಡೇ ಪಾರ್ಟಿ ಆಯಿತು. ಎಲ್ಲರೂ ಊಟ ಮಾಡ್ಕೊಂಡು ಹೋಗೋ ತಯಾರಿಯಲ್ಲಿದ್ದರು. ನಾವೆಲ್ಲರೂ ಹೋದ್ಮೇಲೆ ಮನೆಗೆ ಹೋದ್ವಿ. ಆದರೆ ಅಪ್ಪನಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದರು. ಮನೇಲಿ ಯಾರೂ ಇರಲಿಲ್ಲ. ಕೆಲಸದವರು ಎಲ್ಲ ಕೆಲಸ ಮುಗಿಸಿ ಹೋದರು. ನಾನು ತುಂಬ ಸುಸ್ತಾಗಿದ್ದೆ. ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋದ ಅಂತ ಹೋದೆ. ಇನ್ನೇನು ನಿದ್ದೆ ಹಿಡಿಬೇಕು. ಅಷ್ಟರಲ್ಲಿ ನನ್ನ ಫೋನ್ಗೆ ಕಾಲ್ ಬಂತು. ಅದು ಅನ್ನೋನ್ ನಂಬರ್ ಆಗಿತ್ತು. ನಾನು ಮೊದಲು ರೆಸ್ಪಾನ್ಸ್ ಮಾಡಲಿಲ್ಲ. ಆಗ ಕಾಲ್ ಬಂದಾಗ ರೆಸ್ಪಾನ್ಸ್ ಮಾಡಿದೆ. ಅದರಲ್ಲಿ ಯಾರೋ ತುಂಬ ಗಾಬರಿಯಿಂದ ಭಯದಿಂದ ಹೇಳ್ತಾಯಿದ್ರು, ನೀನು ಸೇಫಾಗಿ ಜೀವಂತವಾಗಿರಬೇಕು ಅಂದರೆ ನೀನು ನಿನ್ನ ಅಪ್ಪನಿಂದ ದೂರ ಅನ್ನೋ ಮಾತು. ನನಗೆ ಭಯ ಆಯಿತು. ನಾನು ಹೆದರಿ ಕಟ್ ಮಾಡಿದೆ. ಅಲ್ಲಿ ಒಬ್ಬಳೇ ಇರಲು ಭಯ ಆಯಿತು. ಅಪ್ಪನೂ ಇನ್ನೂ ಬಂದಿರಲಿಲ್ಲ. ನಾನು ಕಾಲ್ ಮಾಡಿ ನೋಡಿದೆ, ಆದರೆ ಪಿಕ್ ಮಾಡ್ತಾ ಇರಲಿಲ್ಲ ಅಪ್ಪ. ನನಗೆ ಮನೇಲಿರಲು ತುಂಬ ಭಯ ಆಯಿತು. ನಾನು ಸೀದಾ ವಾಚ್ಮ್ಯಾನ್ ಅಂಕಲ್ ಹತ್ರ ಹೋದೆ. ಅವ್ರು ಮಲಗಿದ್ರು. ನಾನು ಅಂಕಲನ್ನು ಎಬ್ಬಿಸಿ, ಅಂಕಲ್, ಅಪ್ಪ ಇನ್ನೂ ಬಂದಿಲ್ಲ, ನನಗೆ ಭಯ ಆಗ್ತಾ ಇದೆ, ನೀವು ಕಾಲ್ ಮಾಡಿ ನೋಡಿ ಅಂದೆ. ಆಗ ಅವ್ರು ಹೇಳಿದ್ರು, ನಾನು ಈಗ ತಾನೇ ಕಾಲ್ ಮಾಡಿದ್ದು, ಅವ್ರು ಏನೋ ತುಂಬ ಅರ್ಜೆಂಟ್ ಕೆಲಸಕ್ಕೆ ಹೋಗಿರೋದು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ, ನೀನು ಟೆನ್ಷನ್ ತಗೋಬೇಡ, ಹೋಗಿ ಮಲ್ಕೊ ಅಂದರು. ನಾನು ಅವ್ರು ಇಷ್ಟು ಹೊತ್ತಿಗೆ ಏನು ಕೆಲಸಕ್ಕೆ ಹೋಗಿರೋದು, ಅದು ಅರ್ಜೆಂಟಾಗಿ. ಆಗ ಅದು ನನಗೆ ಗೊತ್ತಿಲ್ಲ ಅಂದರು. ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ನೀವು ಹೇಳಿ ಅಪ್ಪ ಏನು ಕೆಲಸ ಮಾಡೋದು ಅಂತ. ಆಗ ಅದು ನನಗೆ ಆಗಲ್ಲ, ನಾನು ತುಂಬ ನಿಯತ್ತಿನ ಮನುಷ್ಯ, ನನಗೆ ನಿಮ್ಮ ಅಪ್ಪನಿಗೆ ದ್ರೋಹ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೀವಿನ್ನೂ ಹೋಗಿ ಮಲ್ಕೊಳ್ಳಿ ಅಂದರು. ನಾನು ಹೋದೆ. ನಾನು ಇಷ್ಟು ದೊಡ್ಡವಳಾಗಿ ನನಗೆ ಅಪ್ಪ ಏನು ಕೆಲಸ ಮಾಡೋದು ಅಂತ ಗೊತ್ತಿರಲಿಲ್ಲ. ನಾನು ತುಂಬ ಸಲ ಪ್ರಯತ್ನ ಕೂಡ ಮಾಡಿದ್ದೆ. ಆದರೆ ಅಪ್ಪ ಇದರಿಂದ ದೂರ ಇರುವಂತ ಬೈತಾಯಿದ್ರು. ನನಗೆ ಅಪ್ಪ ಒಂದಕ್ಕೂ ಕಮ್ಮಿ ಮಾಡ್ತಾ ಇರಲಿಲ್ಲ. ಆದರೆ ಅಪ್ಪ ರಾತ್ರಿ ಟೈಮಲ್ಲೇ ಕೆಲಸ ಮಾಡ್ತಾಯಿದ್ದದ್ದು. ಅದೇನು ಕೆಲಸ ತಿಳ್ಕೊಳ್ಳೋ ಉತ್ಸಾಹ ಕೂಡ ಇತ್ತು. ಹೋದೆ. ಅಷ್ಟರಲ್ಲಿ ಅಪ್ಪ ಬಂದರು. ಬಂದ ಕೂಡಲೇ ವಾಚ್ಮ್ಯಾನ್ ಹತ್ರ ಮಾತಾಡ್ತಾಯಿದ್ರು. ನನಗೆ ಅನ್ನಿಸ್ತು ಅವ್ನು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ ಅಂತ. ಅವ್ನು ಹೇಳುವಾಗ ಅಪ್ಪ ನನ್ನ ರೂಮ್ ಹತ್ರನೇ ನೋಡ್ತಾಯಿದ್ರು. ನಾನು ಹೆದರಿ ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದೆ, ಆದರೆ ಅಪ್ಪ ನಾರ್ಮಲ್ ಆಗಿಯೇ ಇದ್ದರು. ಸಮಾಧಾನ ಆಯಿತು. ನನಗೆ ಅಮ್ಮ ಇರಲಿಲ್ಲ, ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗಿದ್ರು. ಅಪ್ಪ ಮಾತ್ರ ಇದ್ದದ್ದು. ನನ್ನ ಅಲ್ಲಿ ಒಬ್ಬ ಕೆಲಸದವಳೇ ನೋಡ್ಕೋತಿದ್ದದ್ದು. ಅವ್ರು ನನ್ನ ಮಗಳಾಗಿಯೇ ನೋಡ್ಕೋತಿದ್ರು. ನಾನು ಅವ್ರ ಮಾತೆಲ್ಲ ಕೇಳ್ತಾ ಇದ್ದೆ. ನನ್ನ ತಾಯಿ ಥರ ನೋಡ್ಕೋತಿದ್ರು.
ಅಪ್ಪ ಅವರನ್ನು ನನ್ನ ನೋಡಲೆಂದೇ ಮಡಗಿದ್ರು. ಸ್ವಲ್ಪ ದಿನ ಕಳಿತು ನಾನು ಡಿಗ್ರಿ ಮಾಡ್ತಾಯಿದ್ದೆ. ಇವತ್ತು ತುಂಬ ಬ್ಯುಸಿಯಾಗಿದ್ದೆ. ಅಜ್ಜಿ ಬಂದರು ಮತ್ತೆ ಕೇಳಿದ್ರು, ಏನು ಮಾಡ್ತಾಯಿದ್ದೀಯಾ ಅಂತ. ಆಗ ನಾಳೆ ಎಕ್ಸಾಮ್ ಇದೆ, ಅದೇ ಓದ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಾ, ನಾವು ಹೊರಗಡೆ ಹೋಗಿ ಬರೋಣ ಅಂದರು. ನಾನು ಬರಲ್ಲ, ನನಗೆ ಓದೋದಕ್ಕಿದೆ ಅಂದರು. ತುಂಬ ಒತ್ತಾಯ ಮಾಡಿದ್ರು. ನಾನು ಆಯಿತು ಅಂತ ಒಪ್ಕೊಂಡೆ. ಮತ್ತು ಹೋದೆ. ಅಲ್ಲಿ ಹೇಳಿದ್ರು, ನಿನಗೆ ಬರ್ತಡೆಗೆ ಏನು ಕೊಡಿಸ್ಲಿಲ್ವಲ್ಲ, ಅದಕ್ಕೆ ಕರ್ಕೊಂಡು ಬಂದೆ, ನನಗೆ ಇವತ್ತು ಸಂಬಳ ಕೊಟ್ಟಿದ್ದು ಅಂತ. ಆಗ ಅಯ್ಯೋ ಅಜ್ಜಿ, ನನಗೇನು ಬೇಡವಾಗಿತ್ತು ಅಂದೆ. ನಾನು ಅಲ್ಲಿ ಅದು ಇದು ನೋಡ್ತಾ ಇದ್ದೆ. ಅಜ್ಜಿ ಆ ಕಡೆ ಏನು ತಗೋತಿದ್ರು. ಅಷ್ಟರಲ್ಲಿ ನನ್ನ ಯಾರೋ ಹಿಂದೆಯಿಂದ ನನ್ನ ಹೆಸರು ಹೇಳಿ ಕರೆದ್ರು. ನಾನು ಯಾರೋ ಅಂತ ನೋಡಿದಾಗ ಶಾಕ್ ಆಗಿತ್ತು. ಅವನು ಶೇಖರ್ ಆಗಿದ್ದ. ಅದು ಒಳ್ಳೆ ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿದ್ದ. ನನಗೆ ಅವನು ಹಾಗೆ ನೋಡಿ ಶಾಕ್ ಆಯಿತು. ಕೆಲಸದವನು ಹೀಗೆ ಅಂತ. ಅವನು ನನ್ನ ಹತ್ರ ಬಂದು, ನೋಡು, ನೀನು ತುಂಬ ಕಷ್ಟದಲ್ಲಿದ್ದೀಯ, ನೀನು ನಿನ್ನ ಅಪ್ಪನಿಂದ ದೂರ ಇರು, ನೀನು ನನ್ನ ಗಿಫ್ಟ್ ಓಪನ್ ಮಾಡಿ ನೋಡ್ದ ಅಂತ ಕೇಳ್ದ. ನಾನು ಇಲ್ಲ ಅಂದೆ. ಆಗ ಅದು, ನೋಡು, ನನಗೆ ಈಗ ಕ್ಲಿಯರಾಗಿ ಹೇಳೋದಕ್ಕಾಗಲ್ಲ ಎಲ್ಲವನ್ನು. ನಿನಗೆ ಸತ್ಯ ಗೊತ್ತಾಗಬೇಕು ಅಂದರೆ ನೀನು ನನ್ನ ಗಿಫ್ಟ್ ಓಪನ್ ಮಾಡಿ ನೋಡು. ಇದನ್ನು ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನಿನ್ನ ಹಿಂದೆ ಮುಂದೆ ಗಾರ್ಡ್ ಇರ್ತಾಯಿದ್ರು, ಹಾಗೆ ಹೇಳೋದಕ್ಕಾಗಲಿಲ್ಲ. ನಿನಗೆ ಆ ಗಿಫ್ಟ್ ಅದರಿಂದ ಗೊತ್ತಾಗುತ್ತೆ, ನಿನ್ನ ಅಪ್ಪನ ಸತ್ಯ ಅಂತ ಹೇಳೋಷ್ಟರಲ್ಲೇ ಅಜ್ಜಿ ಬಂದರು. ಅವನು ಹೆದರಿ ಹೋದ. ನಾನು ಮನೆಗೆ ಹೋಗೋ ಅರ್ಜೆಂಟಲ್ಲಿದ್ದೆ. ನನಗೆ ಆ ಗಿಫ್ಟ್ ನೋಡಬೇಕಾಗಿತ್ತು. ಅಜ್ಜಿನ ಕರ್ಕೊಂಡು ನನಗೆ ತುಂಬ ತಲೆನೋವು ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋದೆ. ಅಲ್ಲಿ ರೂಮ್ನಲ್ಲಿ ಹುಡುಕ್ತೆ, ಸಿಗಲಿಲ್ಲ. ನನಗೆ ಜ್ಞಾಪಕ ಬಂತು, ನಾನು ಅವತ್ತು ಕೆಲಸದವಳ ಹತ್ರ ಕೊಟ್ಟಿದ್ದು ಅಂತ. ಅವಳನ್ನು ಕೂಗಿ ಕೇಳಿದೆ. ಅವಳು ಹೇಳಿದ್ಲು, ಅಕ್ಕ, ಇಲ್ಲೇ ಮಡಗಿದ್ದೆ ನಿಮ್ಮ ರೂಮಲ್ಲೇ ಅಂತ. ಆದರೆ ನನಗೆ ಸಿಗಲಿಲ್ಲ. ನನ್ನ ಅಪ್ಪ ಇರಲಿಲ್ಲ. ಅಪ್ಪ ರೂಮ್ಗೆ ಹೋಗಿ ಹುಡುಕ್ತೆ. ನೋಡಿದ್ರೆ ಅಲ್ಲಿ ಡಸ್ಟ್ಬಿನ್ ಹತ್ರ ಇತ್ತು. ನಾನು ಅದನ್ನು ಎತ್ಕೊಂಡು ನನ್ನ ರೂಮ್ಗೆ ಬಂದೆ. ಬೇಗ ಅದನ್ನು ತಗೊಂಡು ನೋಡಿದೆ. ಅದರಲ್ಲಿ ಒಂದು ಚೀಟಿ ಇತ್ತು. ಅದನ್ನು ತೆಗೆದು ನೋಡಿದೆ. ಅದರಲ್ಲಿ ಬರೆದಿತ್ತು, ನಿನ್ನ ಅಪ್ಪ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ನಾನೊಬ್ಬ CID, ನಿಮ್ಮ ಅಪ್ಪನ ತಪ್ಪನ್ನು ಕಂಡುಹಿಡಿದು ಪ್ರೂಫ್ ಕಂಡುಹಿಡಿಬೇಕು ಅಂತ ಇದ್ದೆ. ನಿಮ್ಮ ಅಪ್ಪ ನಿಮ್ಮ ಸ್ಟೋರ್ ರೂಮಲ್ಲಿ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಅವ್ರ ಅಂಗಾಂಗವನ್ನು ಮಾರಿ ದುಡ್ಡು ಮಾಡ್ತಾ ಇರೋದು. ಇನ್ನು ಚೆನ್ನಾಗಿರೋ ಹೆಣ್ಮಕ್ಳನ್ನ ದೂರದ ದೇಶಕ್ಕೆ ಮಾರಿ ಈ ಶ್ರೀಮಂತ ಆಗಿದ್ದು. ಆದರೆ ನನಗೆ ನಿಮ್ಮ ಮನೇಲಿ ಮೊಬೈಲ್ ಕೂಡ ಯೂಸ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಲ್ಲಿ CCTV ಕ್ಯಾಮ್ರಾ ಕೂಡ ಮಡಗಿದ್ರು. ನನಗೆ ಆಗಲಿಲ್ಲ. ನಿನಗೆ ಡೌಟ್ ಇದ್ದರೆ ಅಲ್ಲಿ ಹೋಗಿ ನೋಡು, ನಾನು ಹೇಳಿ ಸರಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡು ಅಂತ ಬರೆದಿತ್ತು. ನಾನು ಈಗಲೇ ಹೋದರೆ ಸರಿಯಾಗಲ್ಲ ಅಂತ ರಾತ್ರಿ ಹಾಕೋವರೆಗೆ ಕಾದು ರಾತ್ರಿ ಹೋದೆ. ನೋಡಿದ್ರೆ ಅಲ್ಲಿ ಬೀಗ ಹಾಕಿದ್ದು. ನಾನು ಅದನ್ನು ಹೊಡೆದು ಹಾಕಿ ನೋಡಿದ್ರೆ ಅವನು ಹೇಳಿದ ಮಾತು ನಿಜ ಆಗಿತ್ತು. ನನಗೀಗ ಗೊತ್ತಾಯಿತು, ಅವ್ರು ಯಾಕೆ ನನ್ನ ಈ ಕಡೆ ಓಡಾಡಿದ್ರು ಬೈತಾಯಿದ್ರು ಅಂತ. ಯಾಕೆ ಅವ್ರು ನನ್ನ ಕೆಲಸದಿಂದ ದೂರ ಇರು ಅಂತ ಹೇಳ್ತಾ ಇದ್ದಿದ್ದು ಅಂತ. ನಾನು ಆ ಕೂಡಲೇ ಆ ಫೋನ್ ನಂಬರ್ಗೆ ಕಾಲ್ ಮಾಡಿದೆ. ಆಗ ಶೇಖರ್ ಮಾತಾಡಿದ. ನೋಡು, ನಿನ್ನ ಇನ್ನು 2 ದಿನದಲ್ಲಿ ಹೊರ ದೇಶದಲ್ಲಿ ಒಬ್ಬರಿಗೆ ಮಾರಿ ಆಯಿತು, ಅದಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ದ. ಆಗ ನಾನು, ಅವ್ರ ಮಗಳು ನಾನು, ನನ್ನ ಜೊತೆ ಹಾಗೆ ಮಾಡಲ್ಲ ಅಂದೆ. ಆಗ ನೀನು ಅವ್ರ ಮಗಳಲ್ಲ, ನಿನ್ನ ದತ್ತು ತಗೊಂಡಿರೋದು, ನೀನು ಅವರ ಸ್ವಂತ ಮಗಳಲ್ಲ, ನೀನು ದೊಡ್ಡರು ಆಗೋರಿಗೆ ಕಾಯ್ತಾ ಇದ್ದದ್ದು, ನಿನ್ನ ದೊಡ್ಡ ಅಮೌಂಟ್ಗೆ ಮಾರಬೇಕು ಅಂತ. ನಿನ್ನ ತೋರಿಸಲು ಆಗಾಗ ನಿಮ್ಮ ಮನೇಲಿ ಪಾರ್ಟಿ ಮಡಗ್ತಾ ಇದ್ದದ್ದು. ನೋಡು, ನೀನು ನಿನ್ನ ಜೊತೆಗೆ ಆ ಹೆಣ್ಮಕ್ಳು ಜೀವನ ಉಳಿಸ್ಬೋದು. ಈ ಕಡೆ ಪೊಲೀಸ್ ಎಲ್ಲ ಅವ್ರ ಸಪೋರ್ಟಲ್ಲೇ ಇದ್ದಾರೆ. ಪ್ರೂಫ್ ಇಲ್ಲದೆ ಸಾಬೀತು ಮಾಡೋದಕ್ಕಾಗಲ್ಲ. ಅದೆಲ್ಲ ವಿಡಿಯೋ ಮಾಡಿ ನೀನೇ ಕಂಪ್ಲೀಟ್ ಮಾಡು, ಇಲ್ಲಾಂದರೆ ನನಗೆ ಸೆಂಡ್ ಮಾಡು. ನಿನಗೆ ಇನ್ನೂ ನಂಬಿಕೆ ಇಲ್ಲ ಅಂದರೆ ನಿನ್ನ ಅಜ್ಜಿ ಹತ್ರ ಕೇಳು ಅಂತ ಹೇಳಿ ಕಟ್ ಮಾಡಿದೆ. ನಾನು ಹೋಗಿ ಅಜ್ಜಿ ಹತ್ರ ಕೇಳಿದೆ. ಆಗ ಅವರು ನಿಜ ಅಂತ ಹೇಳಿದ್ರು. ಆದರೆ ನನಗೆ ಸತ್ಯ ಹೇಳಲು ಆಗ್ತಾ ಇರಲಿಲ್ಲ. ನಿಮ್ಮ ಅಪ್ಪ ಸಾಯಿಸ್ತೀನಿ ಅಂತ ಹೆದರಿಸಿದ್ರು ಅಂತ ಹೇಳಿದ್ರು. ನಾನು ಬೇಗ ಅದನ್ನೆಲ್ಲ ವೀಡಿಯೋ ಮಾಡಿ ಪೊಲೀಸ್ನ ಆ ಕೂಡಲೇ ಕರೆಸಿದೆ. ಇದರಿಂದ ನನ್ನ ಅಪ್ಪ ನನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಶೇಖರ್ ಹೇಳಿದ್ದು ನಿಜ ಆಗಿತ್ತು. ನನ್ನಿಂದ ಇಷ್ಟು ಹೆಣ್ಮಕ್ಳು ಜೀವನ ಉಳಿದಿದೆ ಅಂತ ಅವಾರ್ಡ್ ಕೊಟ್ಟರು. ಆದರೆ ಶೇಖರ್ ನಮ್ಮ ಮನೇಲಿ ಕೆಲಸ ಮಾಡಬೇಕಾದ್ರೆ ನನ್ನ ಇಷ್ಟಪಡ್ತಾ ಇದ್ದ. ಅವನೇ ಬಂದು ನನಗೆ ಈ ಸತ್ಯ ಹೇಳಿ ಪ್ರಪೋಸ್ ಮಾಡ್ದ. ನಾನು ಒಪ್ಪಿಕೊಂಡೆ. ಅವನ ಜೊತೆ ಜೀವನ ಮಾಡ್ಕೊಂಡಿದ್ದೀನಿ. ನನ್ನ ಅಪ್ಪನ ಆಸ್ತಿ ಎಲ್ಲ ಗೌರ್ಮೆಂಟ್ ಪಾಲಾಯಿತು. ನನ್ನ ಅಪ್ಪನಿಗೆ ತುಂಬ ಜೀವದ ಜೊತೆ ಆಟ ಆಡಿದ್ದಕ್ಕೆ ಜೀವಾವಧಿ ಶಿಕ್ಷೆ ಕೊಟ್ಟರು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.